ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಮನೇಲಿ 2 ಮುಖ್ಯಸ್ಥರಾಗಿದ್ರು, ಅಂದ್ರೆ ಉಸ್ತುವಾರಿ ತರ ಅಂತಾನೆ ಹೇಳ್ಬೋದು. ಸೊ ಜನಗಳಿಗೆ ಅಂದ್ರೆ ವೀಕ್ಷಕರಿಗೆ ಯಾರ ಉಸ್ತುವಾರಿ ಇಷ್ಟ ಆಗಿದೆ ಅಥವಾ ಯಾರು ಮುಖ್ಯಸ್ಥರಾಗಿ ತುಂಬಾ ಜನಕ್ಕೆ ಇಷ್ಟ ಆಗಿದ್ದಾರೆ ಅಂತ ನೋಡೋಣ. ಸೊ ಫಸ್ಟ್ ಅಭಿಪ್ರಾಯ ಅಥವಾ ಕಮೆಂಟ್, ಅವರ ಒಪಿನಿಯನ್ ಏನಿದೆ ಯಾರ ಉಸ್ತುವಾರಿ ಚೆನ್ನಾಗಿದ್ದು ಅಂತ ಹೇಳೋದಿಕ್ಕೆ. 1 vs 10 ಅಂತ ವಿನಯ್ ತಾನೇ ಒಪ್ಕೊಂಡಿದ್ದಾನೆ. ಎಲ್ಲರ ಟಾರ್ಗೆಟ್ ನೀನೆ, ಎಲ್ಲರೂ ಗ್ಯಾಂಗ್ ಮಾಡ್ಕೊಂಡು ಕಳ್ಪೆ ಕೊಟ್ಟಿದ್ದಾರೆ ಅಂದ್ರೆ ಎಲ್ರಿಗಿಂತ ನೀನ್ ಮುಂದೆ ಇದೆಯಾ ಅಂತ ಅರ್ಥ. ಕ್ಯಾಪ್ಟನ್ಸಿ ಟಾಸ್ಕ್ ನಲ್ಲಿ ಕೂಡ ಟಾರ್ಗೆಟ್ ಮಾಡಿ ಕ್ಯಾಪ್ಟನ್ ಆಗದ ಹಾಗೆ ಮಾಡಿರ್ತಾರೆ. ಡೋಂಟ್ ವರಿ ಸಂಗೀತ, ಒಳಗಡೆ ಹೇಗೆ ಇರ್ಲಿ ಹೊರಗಡೆ ಬಿಗ್ ಬಾಸ್ ನೋಡುವ ಒಳ್ಳೆ ಮನ್ಸುಗಳು ಅಚ್ಚುಮೆಚ್ಚು ನೀನೇ, ಗೆಲುವು ನಿನ್ನದಾಗಲಿ, ನಿಮ್ಮ ಉಸ್ತುವಾರಿ ಚೆನ್ನಾಗಿತ್ತು ಕಂಪೇರಿಂಗ್ ತನಿಷಾ ಅಂತ ಹೇಳಿದ್ದಾರೆ. ನಿಮ್ಗೆ ಅನ್ಸುತ್ತೆ ಅಂತ ಹೇಳಿ. ಸಂಗೀತ ಉಸ್ತುವಾರಿ ಚೆನ್ನಾಗಿತ್ತು ಅಂತ ಹೇಳಿದ್ದಾರೆ. ಅಂಡ್ ಸಂಗೀತ ತನಿಷಾಗೆ ಗೇಮ್ ಅರ್ಥನೇ ಆಗಿಲ್ಲ, ಕಾರ್ತಿಕ್ ಆಪ್ಷನಲ್ ಅಂತ ಹೇಳ್ತಾರೆ. ಆದ್ರೆ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅವಳ ಟೀಮ್ ಅಲ್ಲಿ ಇದ್ರು 4.3K ಕೊಟ್ಟು ಕಾರ್ತಿಕ್ ನ ತಗೊಂಡ್ಲು. ಯಾರಾದ್ರೂ ಸ್ಟಾರ್ಟಿಂಗ್ 100ಇಂದಾನೇ ಕೇಳ್ತಾರೆ, ಅವರು ಮಾತಾಡಿ ಒಂದು ಅಮೌಂಟ್ಗೆ ಬರಬೇಕು, ಅವ್ರ ಎಲ್ಸ್ ಸುಮ್ಮನೆ ಇರಬೇಕು. ಅದು ಬಿಟ್ಟು ಸಂಗೀತನ ಬ್ಲೇಮ್ ಮಾಡಿದ್ರೆ ಇಟ್ಸ್ ನಾಟ್ ರೈಟ್. ಆದ್ರೆ ಸಂಗೀತ ಟೀಮ್ ಅಲ್ಲಿ ಸ್ಟಾರ್ಟಿಂಗ್ ಇಂದ ಇದ್ದಿದ್ದಕ್ಕೆ ನಮ್ರತಾಗೆ ಕ್ಯಾಪ್ಟನ್ಸಿ ಆಡಕ್ಕೆ ಚಾನ್ಸ್ ಸಿಕ್ತು. ಅಂಡ್ ಶಿ ಓನ್ ಆಲ್ಸೋ. ಅದರಲ್ಲಿ ಗೊತ್ತಾಗುತ್ತೆ ಯಾರು ಚೆನ್ನಾಗಿ ಆಡಿದ್ರು ಅಂತ. ಸಂಗೀತಾಗೆ ಥಿಂಕಿಂಗ್ ಲೆವೆಲ್ ಚೆನ್ನಾಗಿದೆ ಅಂಡ್ ಶಿ ಇಸ್ ಸ್ಟ್ರಾಂಗ್, ದ್ಯಾಟ್ ಶಿ ವೈ ಪೀಪಲ್ ಟಾರ್ಗೆಟ್ಸ್ ಹರ್ ಅಷ್ಟೇ. ಸೊ ಸಂಗೀತ ಉಸ್ತುವಾರಿ ಚೆನ್ನಾಗಿತ್ತು ಅಂತ ಹೇಳಿದ್ದಾರೆ. ಅಂದ್ರೆ ಬಿಟಿಂಗ್ ಮಾಡೋದಾಗಿರ್ಲಿ ಅಥವಾ ಸಂಗೀತ ಅವ್ರನ್ನ ಸಂಗೀತ ಅವ್ರ ನಮ್ರತ ಅವ್ರನ್ನ ಫಸ್ಟ್ ಇಟ್ಕೊಂಡು ಲಾಸ್ಟ್ ವರ್ಗು ಚೆನ್ನಾಗಿ ಆಡಿಸಿ ಅವ್ರಿಗೆ ಕೊಡ್ಬೇಕಾದ ಮೊತ್ತಗಳನ್ನ ಕೊಟ್ಟು ಅವ್ರನ್ನ ಕ್ಯಾಪ್ಟನ್ ಆಗೋಕ್ ಮಾಡೋ ಅವಕಾಶ ಕೊಟ್ಟಿರುವಂತಹ ಸಂಗೀತ ಉಸ್ತುವಾರಿ ಚೆನ್ನಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಶೇರಿ ಸಂಗೀತ ಅವ್ರ ಉಸ್ತುವಾರಿ ಚೆನ್ನಾಗಿತ್ತು. ಡೋಂಟ್ ನೋ ಶಿ ವಿಲ್ ವಿನ್ ಆರ್ ನಾಟ್, ಬಟ್ ಶಿ ಇಸ್ ಟಫೆಸ್ಟ್ ಕಂಟೆಸ್ಟೆಂಟ್ ಅಂತ ತುಂಬಾ ಜನ ಹೇಳ್ತಾರೆ. ಟಫ್ ಕಂಟೆಸ್ಟೆಂಟ್ ಅಂತ ನೋಡೋಣ. ಸಂಗೀತ ಟೀಮ್ ಕಲ್ಪೆ ಕೊಟ್ಟಿದ್ದಾರೆ. ಪ್ಲೀಸ್ ಕಿಚನ್ ಚಪ್ಪಾಳೆ ಕೊಡಿ, ಎಲ್ರಿಗೂ ಸಿಗುತ್ತೆ ಉತ್ತರ. ಸಂಗೀತ ಅವರ ಉಸ್ತುವಾರಿ ಇಷ್ಟ ಅಂತ ಹಾಕಿದ್ದಾರೆ. ಸಂಗೀತ ಉಸ್ತುವಾರಿ ಇಷ್ಟ ಅಂತ ಹಾಕಿದ್ದಾರೆ. ಸಂಗೀತ ಆಸ್ ಆಲ್ವೇಸ್ ಅಂತ ಹೇಳಿದ್ದಾರೆ. ಆಲ್ವೇಸ್ ಸಂಗೀತ ಶಿ ಡಿಡ್ ಪ್ಲೇ ವೆಲ್ ದ ಹೋಲ್ ವೀಕ್ ಅಂತ ಹೇಳಿದ್ದಾರೆ. ಸಂಗೀತ ಉಸ್ತುವಾರಿ ಇಷ್ಟ ಆಯ್ತು ಯಾಕಂದ್ರೆ ಆಟವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಆಡಿದ್ದಾರೆ. ತುಂಬಾ ಸರ್ತಿ ರೂಲ್ಸ್ ನ ಹೇಗಿರುತ್ತೋ ಹಾಗೆ ಹೋಗ್ತಾರೆ. ಇದನ್ನ ಮಾಡಬಾರ್ದು ಅಂತ ಇದ್ರೆ ಅದನ್ನ ಮಾಡಲ್ಲ, ಇದು ಮಾಡಬಹುದು ಅಂತ ಅವ್ರು ಕಲ್ಪನೆ ಮಾಡ್ಕೊಂಡು ಒಂದು ಆರ್ಟ್ನ ಬೇರೆ ರೀತಿ ತಗೊಂಡೋಗಿ ಟ್ರೈ ಮಾಡ್ತಾರೆ. ಅದ್ರ ಮನೆಯವ್ರಿಗೆಲ್ಲ ಅದು ಕೆಟ್ಟದಾಗ ಕಾಣುತ್ತೆ ಅಂತಾನು ತುಂಬಾ ಜನ ಹೇಳ್ತಾ ಇದ್ದಾರೆ. ಆಫ್ಟರ್ ಶ್ರುತಿ ಮೇಡಮ್ ಸಂಗೀತ ವಿಲ್ ವಿನ್ ಬಿಗ್ ಬಾಸ್ ಆಸ್ ಅ ವುಮೆನ್ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಏನಾಗುತ್ತೆ ಅಂತ. ವಿನ್ ಆದ್ರೆ ಹುಡ್ಗಿರ್ ಪವರ್ ಅಲ್ವಾ, ನಮಗೂ ಒಂದು ಖುಷಿ ಇರುತ್ತೆ ಒಂದ್ ಯಾವ್ದೋ ಹುಡ್ಗಿ ವಿನ್ ಆದ್ರು ಅಂತ. ಅದ್ರಲ್ಲಿ ಸಂಗೀತ ಅವರು ಒಬ್ಬಂಟಿಯಾಗಿ ಹೋರಾಡಿ ಆಕ್ಚುಲಿ ಒಂಟಿ ಸಲಗ ಅಂದ್ರೆ ಸಂಗೀತ ಅವರು. ಸೊ ತುಂಬಾ ಮನೆಯವರೆಲ್ಲ ಎದುರು ಹಾಕೊಂಡ್ರು, ಒಬ್ಬರೇ ಕೂತ್ಕೊಂಡಾಗ ಅಳ್ತಾರೆ, ದುಃಖ ಪಡ್ತಾರೆ, ತುಂಬಾ ಡಿಪ್ರೆಸ್ ಫೀಲ್ ಮಾಡ್ತಾರೆ. ಆದ್ರೂ ಸಹ ಅವ್ರ ಆಟದಲ್ಲಿ ಮಾತ್ರ ಕಾಂಪ್ರಮೈಸ್ ಆಗೋದಿಲ್ಲ. ಹಾಗಾಗಿ ಅವ್ರ ವಿನ್ನರ್ ಚೆನ್ನಾಗಿರುತ್ತೆ. ಒನ್ ಅಂಡ್ ಓನ್ಲಿ ಸಂಗೀತ ಅವರ ಉಸ್ತುವಾರಿ ಆಲ್ವೇಸ್ ಸಂಗೀತ. ಸಂಗೀತ ಅವರು ತುಂಬಾ ಜನ ಸಂಗೀತ ಉಸ್ತುವಾರಿ ತುಂಬಾ ಜನ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಇಟ್ಸ್ ನನ್ ಅದರ್ ದೆನ್ ಸಂಗಲ್ ಶೇರಿನಿ, ಅವರ್ ಒನ್ ಅಂಡ್ ಓನ್ಲಿ ಕ್ವೀನ್ ಆಫ್ ದ ಶೋ ಸಂಗೀತ ಮ್ಯಾಮ್ ಅಂತ ಹಾಕಿದ್ದಾರೆ. ಅಂದ್ರೆ ಅವ್ರ ಉಸ್ತುವಾರಿ ಚೆನ್ನಾಗಿತ್ತು ಅಂತ. ಸೊ 10 ಅಪೋಸಿಟ್ 1 ಅಂತ ವಿನಯ್ ಹೇಳ್ತಿದ್ದ, ಆಗ್ಲೇ ನಿನ್ ಗೆದ್ದಾಯ್ತು ಬಿಡು ಸಂಗೀತ ಅಂತ. ಹೌದು, ವಿನಯ್ ಅವರೇ ಹೇಳ್ತಾ ಇದ್ ಮಾತು, ಮನೆಯವರೆಲ್ಲ 1 ಅವರೊಬ್ಬರೇ 1 ಅಂತ. ಅದ್ರಲ್ಲಿ ಅವ್ರು ಗೆದ್ದ ಆಗಿದೆ ಅಂತ ತುಂಬಾ ಜನ ಹೇಳ್ತಾ ಇದ್ದಾರೆ. ಸೊ ತುಂಬಾ ಜನರ ಕಮೆಂಟ್ಸ್ ಗಳು ಸೇಮ್ ಇದೆ. ಅಂದ್ರೆ ಸಂಗೀತ ಉಸ್ತುವಾರಿ ಯಾರು ಉಸ್ತುವಾರಿ ಇಷ್ಟ ಆಯ್ತು ಅಂದಾಗ ಸಂಗೀತ 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 ಅಂತಾನೆ ಹಾಕಿರೋದು. ಸೊ ತುಂಬಾ ಜನ ಸಂಗೀತ ಅಂತ ಹಾಕಿದ್ದಾರೆ. ಸೊ ಹಾಗಾಗಿ ಸಂಗೀತ ಅವ್ರ ಉಸ್ತುವಾರಿ ಇಷ್ಟ ಪಟ್ಟಿದ್ದಾರೆ ಅಂತ ಗೊತ್ತಾಗ್ತಿದೆ. ಸೊ ನಿಮ್ಗೆ ಅನ್ಸು ಸಂಗೀತ ಅವ್ರ ಉಸ್ತುವಾರಿ ಇಷ್ಟ ಆಯ್ತಾ ಅಥವಾ ಸಂಗೀತ ಅವ್ರ ಮಾಲೀಕತ್ವ ಇಷ್ಟ ಆಯ್ತಾ ಅಥವಾ ತನಿಷಾ ಅವ್ರದ್ದು ಇಷ್ಟ ಆಯ್ತಾ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಸೊ ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಈ ತರದ ಬಿಗ್ ಬಾಸ್ ಅಪ್ಡೇಟ್ಸ್ಗೋಸ್ಕರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಸೈಡ್ ಕಾಣೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಯಾಕಂದ್ರೆ ನಾವು ವಿಡಿಯೋ ಹಾಕಿದ ತಕ್ಷಣ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ವಿಡಿಯೋನ ಫಸ್ಟ್ ನೀವೇ ನೋಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.